ಅವರ ವಿಶೇಷವಾಗಿ ಈ ಕಾರ್ಯಕ್ಕೋಸ್ಕರ ಅವರನ್ನು ನಾನು ಅಭಿನಂದಿಸ್ತಾ ಕೃಷ್ಣಾರ್ಪಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್. ಆಚಾರ್ಯರು ಮಹಾಭಾರತದ ಎಲ್ಲ ಬೇರೆ ಬೇರೆ ಕೋಶಗಳು ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾಚೈವ ಪೃಥಗ್ವಿಧಾನ್ ಅವರಿಗೆಲ್ಲ ಸರ್ವಜ್ಞರು, ಆದರೂ ಜನರಿಗೆ ನಂಬಿಕೆ ಬರೋದಕ್ಕೋಸ್ಕರ ಬೇರೆ ಬೇರೆ ಕಡೆಯ ಲೈಬ್ರರಿಗಳು, ಪುಸ್ತಕಾಲಯ, ಅಲ್ಲಿಗೆಲ್ಲ ಹೋಗಿ ಶುದ್ಧ ಪ್ರತಿಗಳನ್ನೆಲ್ಲ ತೋರಿಸಿ ಸಂಶೋಧನೆ ಮಾಡಿ ಅದ್ಭುತವಾಗಿ ಯಥಾಸ ಭಗವಾನ್ ವ್ಯಾಸ ಕೃತವಾನ್, ವೇದವ್ಯಾಸ ದೇವರು ಯಾವ ರೀತಿ ಮಾಡಿದ್ದಾರೋ ಅಂತ ಅಧಿಕೃತ ಮಹಾಭಾರತ ಏನು ಅದನ್ನು ತಾತ್ಪರ್ಯ ನಿರ್ಣಯದ ಮುಖಾಂತರ ತೋರಿಸಿ ದೊಡ್ಡ ಸಂಶೋಧನೆ ಅದನ್ನು ಆಚಾರ್ಯರು ಮಾಡಿದ್ದಾರೆ. ವಾದರಾಜರು ಲಕ್ಷಾಲಂಕಾರ ಮಾಡಿ ಮತ್ತಷ್ಟು ಅದರ ಬಗ್ಗೆ ಬೆಳಕು ತೋರಿಸುವ ಕಾರ್ಯ ಮಾಡಿದ್ದಾರೆ. ಹೀಗೆ ಮಧ್ವಾಚಾರ್ಯರು ವಾದರಾಜರು ಏನು ದೊಡ್ಡ ಸಂಶೋಧನೆ ಮಹಾಭಾರತದ್ದು ನಡೆಸಿದ್ದಾರೆ. ನಂತರ ಫಲಿಮಾರಿ ಶ್ರೀಪಾದಂಗಳವರು ಆ ಕಾರ್ಯ ಮಾಡಿದ್ದಾರೆ. ಆ ಸಂಶೋಧನೆ ಕಾರ್ಯ ಎಲ್ಲ ದೇಶೇ ದೇಶೇ ತಥಾ ಗ್ರಂಥಾನ್ ಎಲ್ಲ ಕಡೆಯ ಪುಸ್ತಕಾಲಯದಿಂದ ಕರೆಸಿ ವಿದ್ವಾಂಸರಿಂದ ದೊಡ್ಡ ಸಮುದ್ರ ಮಥನ, ಮಹಾಭಾರತ ಸಮುದ್ರ ಮಥನ ಮಾಡಲಿಕ್ಕೆ ದೇವತೆಗಳು ದೈತ್ಯರು ಸೇರಿದರು. ಇಲ್ಲಿ ದೇವತೆಗಳು ಮಾತ್ರ ಅಂತ ದೊಡ್ಡ ಸಮುದ್ರ ಮಥನ ಮಾಡಿ ಆ ಮೂಲಕ ಅಪಪಾಠಗಳನ್ನೆಲ್ಲ ತೆಗೆದುಹಾಕಿ ಶುದ್ಧವಾದ ಮಹಾಭಾರತ ಪ್ರತಿ ದೊರಕುವಂತೆ ಮಾಡಿದ ಕಾರ್ಯ ಐತಿಹಾಸಿಕ ಕಾರ್ಯ, ಹಿಸ್ಟಾರಿಕಲ್ ಅಂಥ ಕಾರ್ಯವನ್ನು ನಮ್ಮ ಫಲಿಮಾರಿ ಶ್ರೀಪಾದಂಗಳವರು ಮಾಡಿದ್ದಾರೆಂಬುದಾಗಿ ನಾವು ತುಂಬ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬಯಸ್ತಾ ಇದ್ದೇವೆ. ನಿಜವಾದ ಪರಮಹಂಸರು. ಹಂಸ ಹಾಲು ನೀರು ಸೇರಿದ್ದರೆ ಅದನ್ನು ಬೇರ್ಪಡಿಸಿ ಶುದ್ಧವಾದ ಹಾಲನ್ನು ಕೊಡುವಂತೆ ಈ ಪರಮಹಂಸರು ಕೂಡ ಮಹಾಭಾರತದ ಅಲ್ಲಿ ಬೇರೆ ಬೇರೆ ನೀರು ಸೇರಿಬಿಟ್ಟಿದೆ, ಅದನ್ನೆಲ್ಲ ಬೆರಕೆ ತೆಗೆದು ಶುದ್ಧವಾದ ಹಾಲು ದೊರೆಯುವಂತೆ ಮಾಡಿದ ನಿಜವಾದ ಪರಮಹಂಸರು ನಮ್ಮ ವಿದ್ಯಾರ್ಥಿ ತೀರ್ಥರು ಅಂತ ನಾವು ಹೇಳಲು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಅಂತ ದೊಡ್ಡ ಕಾರ್ಯ ಉಡುಪಿಯಲ್ಲಿ ಆಗಿದೆ. ವೇದವ್ಯಾಸದೇವರು ವೇದವನ್ನು ಕೊಟ್ಟವರು, ಮಹಾಭಾರತ ಇದೆಲ್ಲ ವೇದವನ್ನು ಕೊಟ್ಟು ಮಹಾಭಾರತವನ್ನು ನಿರ್ಮಾಣ ಮಾಡಿ ಭಾಗವತ ಇದೆಲ್ಲ ಮಾಡಿ ನಿಜವಾಗಿ ನಮ್ಮ ಧರ್ಮ, ತತ್ವಜ್ಞಾನ, ಸಂಸ್ಕೃತಿ ಇದನ್ನೆಲ್ಲ ಏನು ಅಂತ ತೋರಿಸಿಕೊಟ್ಟವರು ವೇದವ್ಯಾಸದೇವರು. ಅದನ್ನೆಲ್ಲ ಆಚಾರ್ಯರು ಮತ್ತಷ್ಟು ಪ್ರಕಟಿಸಿದ್ದಾರೆ. ಆದ್ದರಿಂದ ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ, ನಮ್ಮ ರಾಷ್ಟ್ರಪಿತ ಯಾರು? ಮಾತು ಯಾರಲ್ಲ, ರಾಷ್ಟ್ರಪಿತ ವೇದವ್ಯಾಸದೇವರೇ. ನಮ್ಮ ಸಂಸ್ಕೃತಿ ತತ್ವಜ್ಞಾನ ಎಲ್ಲ ಜಗತ್ತಿಗೆ ಕೊಟ್ಟವರು. ನಿಜವಾದ ಉಳಿದವರೆಲ್ಲ ರಾಷ್ಟ್ರಪುತ್ರರು. ರಾಷ್ಟ್ರಪಿತ ಅಂತ ಕರೆಯಬೇಕಾಗಿದ್ದರೆ ವೇದವ್ಯಾಸ ದೇವರನ್ನೇ ಕರೆಯಬೇಕು. ಅಂತಹವರ ಆ ಒಂದು ಕೊಡುಗೆ ಅದನ್ನು ಆಚಾರ್ಯ ನಮಗೆಲ್ಲ ಸರಿಯಾಗಿ ದೊರಕುವಂತೆ ಮಾಡಿದೀಗ ಆ ಮಹಾಭಾರತದ ಒಂದು ಪ್ರಕಟೀಕರಣ ದೊಡ್ಡ ಒಂದು ಸಾಧನೆ. ಅದಕ್ಕಾಗಿ ಆ ವಿದ್ವಾಂಸರನ್ನು ಅಭಿನಂದಿಸ್ತಾ ಇದ್ದೇವೆ. ಪ್ರವರ್ತಕರಾದ ನಮ್ಮ ಶ್ರೀಪಾದಂಗಳವರು ಕೃಷ್ಣಮಠ ಆವಾಗ ಈ ಮಹಾಭಾರತ ಪ್ರಕಟಣೆ ಮಾಡಿ ಅಜ್ಞಾನದ ವಿರುದ್ಧವಾಗಿ ಹೋರಾಟ, ಅಜ್ಞಾನದ ವಿರುದ್ಧವಾಗಿ ಕುರುಕ್ಷೇತ್ರದಲ್ಲಿ ಹೇಗೆ ದೊಡ್ಡ ಹೋರಾಟ ನಡೆಯಿತು, ಅದರಂತೆ ಮಹಾಭಾರತ ಪ್ರಕಾಶನ ಅಜ್ಞಾನದ ವಿರುದ್ಧವಾದ ಹೋರಾಟ. ಕೃಷ್ಣಮಠ ರಥ, ಅಲ್ಲಿ ಅರ್ಜುನ ರಥ ಇದ್ದರೆ ಇಲ್ಲಿ ರಥ ಯಾವುದು? ನಮ್ಮ ಕೃಷ್ಣ ಮಠವೇ ರಥ. ಇಲ್ಲಿ ಕೃಷ್ಣ ಇದ್ದಾನೆ ಸಾರಥಿ, ಮುಖ್ಯ ಪ್ರಾಣ ಇದ್ದಾನೆ ಅಲ್ಲಿ ಧ್ವಜದಲ್ಲಿ. ಇಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಕೃಷ್ಣ ಇದ್ದಾನೆ, ಇಬ್ಬರು ಇದ್ದಾರೆ. ಅರ್ಜುನ ಯಾರೀಗ? ನಮ್ಮ ವಿದ್ಯಾಧೀಶರೇ ಅರ್ಜುನರಾಗಿ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹದಿಂದ ಇಂಥ ದೊಡ್ಡ ಕಾರ್ಯ ಮಾಡಿದ್ದಾರೆ. ಅವರಿಗೆ ನಮ್ಮ ನಿಜವಾದ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ಇದರ ಲಾಭವನ್ನು ನಾನೇ ಪ್ರಾರಂಭ ಮಾಡ್ತೇನೆ. ನಿತ್ಯ ಮಹಾಭಾರತ ಪಾರಾಯಣ ಮಾಡಿಕೊಂಡು ಇದರ ಲಾಭ ಪಡೆಯಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂಥೇಳಿ ನನ್ನ ಒಂದು ಇಂಥ ಕಾರ್ಯ ನಡೆಸಿದ್ದಕ್ಕೆ ಶ್ರೀಕೃಷ್ಣ ಮುಖ್ಯಪ್ರಾಣರಿಗೆ ನಾವು ವಿಶೇಷವಾದ ನಮಸ್ಕಾರ ಮಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.
ಕೃಷ್ಣನ 3 ರಥಗಳು ಬಂದು ಇಲ್ಲಿ ನಿಂತಿದೆ. ಎಷ್ಟೋ ಜನರಿಗೆ ಅನಿಸಿರಬಹುದು, ರಥೋತ್ಸವ ಕೃಷ್ಣನ ವೈಭವ ನಡೀತಾ ಇದೆ, ಇದೇನು ಸ್ವಾಮಿಗಳು ಈ ಸ್ಟೇಜಲ್ಲಿ ಕೂತು ಮೈಕೈ ಹಿಡ್ಕೊಂಡು ಏನು ಮಾಡ್ತಾರೆ ಅಂತ. ಕೃಷ್ಣ ಮಠದಿಂದ ಕೃಷ್ಣ 3 ರಥಗಳಲ್ಲಿ ಬಂದು ಇಲ್ಲಿ ನಿಂತಿದ್ದಾನೆ. ಈ ರಥದಲ್ಲೇ ಕೂಡಬಾರ್ದು, ನಮ್ಮ ಮನೆಗೆ ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು. ಹೇಗೆ ಕರ್ಕೊಂಡು ಹೋಗಬೇಕು ಅಂತಂದರೆ, ಕೃಷ್ಣ ಈ ರಥದಲ್ಲಿ ಹೇಗಿರ್ತಾನೆ, ಇವತ್ತೇನು ಬಿಡುಗಡೆ ಆಯಿತು ಮಹಾಭಾರತ ಎಂಬಂತಹದ್ದು ರಥ, ಅದರಲ್ಲಿ ಶ್ರೀಕೃಷ್ಣ ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ, ಬ್ರಹ್ಮರಥ ಅಂತ. ಹಾಗಾಗಿ ಈ ರಥವನ್ನು ಮನೆ ಕೊಂಡೋಗಲಿಕ್ಕೆ ಬಿಡುವುದಿಲ್ಲ, ಕೊಂಡೋಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಇದನ್ನು ಪ್ರತಿಯೊಬ್ಬರೂ ಮನೆ ಹಿಡ್ಕೊಂಡು ಹೋಗಿ ಮನೆಯಲ್ಲಿ ಕೃಷ್ಣನ ಆರಾಧನೆ ಮಾಡಲಿಕ್ಕಾಗುತ್ತೆ. ಮನೆಯಲ್ಲಿ ಮಾತ್ರ ಅಲ್ಲ, ನೀವು ಹೋದಲ್ಲೆಲ್ಲ ಮೊಬೈಲ್ ಮೂಲಕ ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತೆ. ನಿಮ್ಮ ಕಿಸೆಯಲ್ಲಿಯೂ ಕೂಡ ಕೃಷ್ಣನನ್ನು ಇಟ್ಟುಕೊಳ್ಳಿಕ್ಕೋಸ್ಕರ ಮಾಡುವ ಕಾರ್ಯಕ್ರಮ ಇದು. ಮನೆಗೆ ಮನಕ್ಕೆ ಮುಟ್ಟಿಸುವ ಒಂದು ಕಾರ್ಯಕ್ರಮ. ಹಾಗಾಗಿ ರಥೋತ್ಸವದ ಅವಿಭಾಜ್ಯವಾದ ಅಂಗದ ಉತ್ಸವ ಹೊರತು ಇದು ಪ್ರತ್ಯೇಕ ಉತ್ಸವ ಅಂತ ಯಾರೂ ಭಾವಿಸಬಾರದು. ನಮಗೆ ಒಂದು ಕೆಟ್ಟ ಭ್ರಮೆ ಇತ್ತು. ಈ ಪುಸ್ತಕವನ್ನು ನಮ್ಮ ರಾಷ್ಟ್ರಪತಿಗಳು ಬಿಡುಗಡೆ ಮಾಡಿದರೆ ಭಾರೀ ಇದಕ್ಕೆ ಪ್ರಸಿದ್ಧಿ ಬರ್ತದೆ ಅಂತ ಕೃಷ್ಣನ ತಲೆಗೆ ಹೊಡೆದ. ನಿನಗೆ ಭ್ರಮೆ ಅದು ಅಂತ ಹೇಳಿದ. ರಾಷ್ಟ್ರಪತಿಗಳಿಗೆ ಪ್ರೋಟೋಕಾಲು ಉದ್ಘಾಟನೆ ಮಾಡಲಿಕ್ಕಾಗಲಿಲ್ಲ, ಅವರಿಗೆ ನೋಡುವ ಸೌಭಾಗ್ಯನೂ ದೇವರು ಕೊಡಲಿಲ್ಲ. ಆದರೆ ರಾಷ್ಟ್ರಪತಿ ಅಲ್ಲ, ಸ್ವಾಮಿಗಳು ಹೇಳಿದ ಹಾಗೆ ಸರ್ವಪತಿಯಾಗಿರತಕ್ಕಂತಹ ಕೃಷ್ಣನ ಮೂಲಕ ಇದು ದೇವರಿಗೆ ಪ್ರತಿಷ್ಠೆ ಸಮರ್ಪಣೆ ಆಗಬೇಕಾಗಿತ್ತು. ಕೃಷ್ಣನನ್ನು ಹೃದಯದಲ್ಲಿಟ್ಟು ದಿನನಿತ್ಯ ಪೂಜೆ ಮಾಡತಕ್ಕಂತಹ ಯತಿಪುಂಗವರಿಂದ ಇದರ ಬಿಡುಗಡೆ ಕಾರ್ಯಕ್ರಮ ಆಗಬೇಕು ಅಂತ ಅದು ಕೃಷ್ಣನ ಸಂಕಲ್ಪ ಆಗಿದ್ದರೆ ನಮ್ಮ ಸಂಕಲ್ಪ ಯಾವುದು ಮಹೋತ್ಸವದ ಸಂದರ್ಭದಲ್ಲಿ ಆಗಬೇಕು. ಅದು ಕೃಷ್ಣನದ್ದೇ ಸಂಕಲ್ಪ, ಶ್ರೀಮದ್ ಆಚಾರ್ಯರದ್ದೇ ಸಂಕಲ್ಪ, ವಾದಿರಾಜ ಗುರುಗಳದ್ದೇ ಸಂಕಲ್ಪ. ಹಾಗಾಗಿ ದೇವರು ಏನಾಗಬೇಕೋ ಅದನ್ನೇ ಮಾಡ್ತಾರೆ. ನಮ್ಮದು 2ಕ್ಕೋಸ್ಕರ ರಾಷ್ಟ್ರಪತಿಗಳನ್ನು ಪೂಜ್ಯರು ಅಲ್ಲ, ಅವರ ಅಭಿಮಾನಿಗಳು ಇಲ್ಲಿಗೆ ಕರೆಸಿದ್ರು. ಒಂದು ಪರಮ ಪೂಜ್ಯರಿಗೆ ಸನ್ಮಾನ ಮಾಡಬೇಕು ಅಂತ, ಮತ್ತೊಂದು ಅದರೊಟ್ಟಿಗೆ ನಂದೂ ಒಂದು ಬಯಕೆ ಇತ್ತು, ಮಹಾಭಾರತ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ. ಆ 2 ಯೋಗವನ್ನು ಅವರಿಗೆ ಕೊಡಲಿಲ್ಲ. ಆ ಯೋಗ 2 ಕೂಡ ದೇವರು ನಮಗೆ ನೀಡಿದ್ದಾರೆ. ಆ ಮಹಾಭಾರತ ಪುಸ್ತಕ ನೀವು ಈಗಾಗಲೇ ನೀವು ನೋಡಿದ್ದೀರಿ. ಮಹಾಭಾರತ ಅದು ಒಂದು ರೀತಿಯಲ್ಲಿ ಉಳಿದವರೆಲ್ಲ ಗೌರವಿಸ್ತಾರೆ, ಪರದೇಶದವರು. ನಮ್ಮವರಿಗೆ ಅದರ ಬಗ್ಗೆ ಆಲಸ್ಯ. ಹಾಗಾಗಿ ಭಾರತ ದೇಶದಲ್ಲಿರುವ ನಾವು, ಇಂಡಿಯಾದಲ್ಲಿರುವವರು ನಾವಲ್ಲ, ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಈ ಮನೆಗಳಲ್ಲಿ ಈ ಭಾರತ ಪುಸ್ತಕವನ್ನು ಇಟ್ಟುಕೊಳ್ಳಬೇಕು. ಈ ಪುಸ್ತಕವನ್ನು ನಮ್ಮ ವಿಜಯೇಂದ್ರಾಚಾರ್ಯರು ಪರಮಪೂಜ್ಯ ಪೇಜಾವರ ಶ್ರೀಪಾದರಿಗೆ ಮೊದಲನೇ ದಿವಸ ತೋರಿಸಿದರು. ರಾಷ್ಟ್ರಪತಿಗಳು ಬರೋದಕ್ಕಿಂತ ಮುಂಚೆ ಈ ಪುಸ್ತಕದ ಸ್ವರೂಪ ಹೇಗಿದೆ ಅಂತ. ಈ ಬುಕ್ ಅಂತ ಅವರು ಈ ಬುಕ್ ಏನು ಗೊತ್ತಿಲ್ಲ ಅವರಿಗೆ, ಆ ಬುಕ್ಕಿನ ಕಲ್ಪನೆ ಇರುವುದು ಅವರಿಗೆ. ಈ ಬುಕ್ ಅಂದರೆ ಏನು ಅಂತ ಕೇಳಿದರು. ಅದಕ್ಕೆ ಅವರು ವಿಜಯೇಂದ್ರಾಚಾರ್ಯ ಬಿಡಿಸಿ ಹೇಳಿದರು, ನೀವು ಕ್ಲಿಕ್ ಮಾಡಿದರೆ, ಬಟನ್ ಒತ್ತಿದರೆ ಇದರಲ್ಲಿ ಮಹಾಭಾರತ ಬರ್ತದೆ ಅಂತ. ಹೌದಾ, ಹೇಗೆ ತೋರಿಸಿಕೊಟ್ರು ಅವರು. ಹಾಗೆ ಹೇಳಿದರು, ಇದನ್ನು ದಿನನಿತ್ಯ ನಾನು ಪಾರಾಯಣ ಮಾಡಲಿಕ್ಕೆ ನಾನು ಉಪಯೋಗ ಮಾಡ್ತೇನೆ ಅಂತ. ಹಾಗಾಗಿ ಮಹಾಭಾರತ ಪುಸ್ತಕದ ಉದ್ಘಾಟನೆ ಅಂತಂದರೆ ಅದರ ಪೂರ್ತಿ ಪ್ರಯೋಜನ ಅದು ದೇವರು ಒಪ್ಪಿದ್ದಾರೆ. ಏನು ಅಂತಂದರೆ ಪರಮ ಪೂಜ್ಯರು ದಿನನಿತ್ಯ ಪಾರಾಯಣಕ್ಕೆ ಉಪಯೋಗ ಮಾಡ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಜೀವನದಲ್ಲಿ ಮತ್ತೊಂದಿಲ್ಲ. ಮಹಾಭಾರತ ಪುಸ್ತಕ ಅಥವಾ ಭಗವದ್ಗೀತೆ ಅಂತಂದರೆ ಒಂದು ಜಗಳದ ಗ್ರಂಥ ಅಂತ ನಮ್ಮ ಜನರ ತಲೆಯಲ್ಲಿದೆ. ಎಷ್ಟೋ ಜನ ನನಗೆ ಮಹಾಭಾರತ ಗೀತೆಯನ್ನು ದಾನ ಕೊಟ್ಟದ್ದುಂಟು ಸಂಚಾರಕ್ಕೆ ಹೋದಾಗ. ಯಾಕೆ ಅಂತ ಕೇಳಿದರೆ ಇದು ಜಗಳದ ಗ್ರಂಥ, ನೀವು ಹಿಡ್ಕೊಂಡೋಗಿ ಮನೆಯಲ್ಲಿ ಜಗಳ ಬೇಡ, ಇದ್ರೆ ಮಠದಲ್ಲೇ ಜಗಳ ಆಗಲಿ ಅಂತ ಪ್ರಾಯಶಃ ಅವ್ರದ್ದು ಕಲ್ಪನೆ ಇದ್ದಿರಬೇಕು. ಹಾಗೆ ಯಾರು ಭಾವಿಸಬೇಡಿ, ಮಹಾಭಾರತ ಜಗಳದ ಗ್ರಂಥ ಅಲ್ಲ. ಜಗಳವನ್ನು ಪರಿಹಾರ ಮಾಡಿ ಪಾಂಡವರನ್ನು ಸ್ಥಾಪನೆ ಮಾಡಿದ, ಪಾಂಡವರ ರಾಜ್ಯವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಮಹಾಭಾರತಕ್ಕಿದೆ. ಯಾವುದಾದ್ರೂ ಮನೆಯಲ್ಲಿ ಜಗಳ ಇದ್ದರೆ ಅಲ್ಲ, ಇದೆ. ಹಾಗಾಗಿ ಮನೆಯಲ್ಲಿದ್ದ ಜಗಳ ಪರಿಹಾರ ಆಗಬೇಕಾದ್ರೆ ಈ ಮಹಾಭಾರತವನ್ನು ಮನೆಯಲ್ಲಿಟ್ಟು ನೀವು ಅಧ್ಯಯನ ಮಾಡಿ ಅದನ್ನು ಪರಂಪರೆಯನ್ನು ಬೆಳೆಸಿ. ಮಹಾಭಾರತ ಮಡಿವಂತಿಗೆ ಏನು ಇಲ್ಲ, ಕನ್ನಡ ಭಾಷೆಗೆ ಬಂದಿದೆ, ಇನ್ನು ಬೇರೆ ಬೇರೆ ಭಾಷೆಗಳಿಗೆ ಬರಲಿಕ್ಕಿದೆ. ಹಾಗಾಗಿ ಇದನ್ನು ಮನೆಗಳಲ್ಲಿ ನೀವು ಇಟ್ಟುಕೊಳ್ಬಹುದು. ಬರೀ ಪೂಜೆಗೆ ಮಾತ್ರ ಅಲ್ಲ, ಮನನೆ ಮಾಡಲಿಕ್ಕೆ ಸ್ವಾಮಿಗಳು ಹೇಳಿದ ಹಾಗೆ 3 ರಥಗಳು ಇಲ್ಲಿದೆ. ಮಹಾಭಾರತದಲ್ಲಿಯೂ 3 ರಥಗಳಿವೆ. ಅದರಲ್ಲಿ
ಆಸ್ತಿಕಾ ಮನ್ವಾದಿ ಕೇಚಿದ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿತರಾದ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ 3 ರೀತಿಯಾದ ಚಿಂತನೆ. ಮಹಾಭಾರತ 1 ಬಾರಿ ಓದುವುದಲ್ಲ, ಮಹಾಭಾರತ 3 ಬಾರಿ ಅಧ್ಯಯನ ಮಾಡಬೇಕಾದ್ದು. ಹೇಗಿದು 3 ರಥ, ಹಾಗೆ ಮಹಾಭಾರತನೂ ಕೂಡ 3 ರಥಗಳಿಂದ ಕಂಗಳಿಸುವಂತಾದ ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಎಲ್ಲ ಮನೋರಥಗಳು ಈಡೇರುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ಈ ಸಭೆಯಲ್ಲಿ ಮಹಾಭಾರತದ ಪ್ರಶಂಸನೆ, ಆ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯದ ವಿಶ್ಲೇಷಣೆ, ವಿವರಣೆ, ಮಹತ್ವ, ಶ್ರೀ ವಾದಿರಾಜಗುರು ಸಾರ್ವಭೌಮರ ಲಕ್ಷಾಲಂಕಾರದ ವೈಭವ, ಇದೆಲ್ಲ ನಾವು ಚಿಂತನೆ ಮಾಡಬೇಕಾದ್ದು. ಅದೆಲ್ಲ ನಡೆದಿದೆ. ಇವತ್ತು ಎಲ್ಲ ಸ್ವಾಮಿಗಳವರು ತಮ್ಮ ಅಭಿಮಾನದಿಂದ ಪಲಿಮಾರ ಸ್ವಾಮಿಗಳು ಅಂತ ಹೇಳಿದ್ದಾರೆ. ನಮ್ಮ ಉಡುಪಿಯ ಒಂದು ದೊಡ್ಡ ಹೃದಯವಂತಿಕೆ. ಆ ಸಿಂಹಾಸನದಲ್ಲಿ, ಸರ್ವಜ್ಞ ಪೀಠದಲ್ಲಿ ಯಾರೇ ಕೂತ್ಕೊಳ್ಳಿ ಅವರನ್ನು ವೈಭವೀಕರಿಸುವಂತಹದ್ದು ನಮ್ಮ ಉಡುಪಿಯ ದೊಡ್ಡ ಹೆಗ್ಗಳಿಕೆ. ಅದು ಯಾಕೆಂತಂದರೆ ಆ ಕೂತವನಿಗೆ ಮಹತ್ವ ಇಲ್ಲ, ಅವನು ಮಾಣಿ ಕೂತರೂ ಕೂಡ ಅವನಲ್ಲಿ ಮಧ್ವಾಚಾರ್ಯರಿದ್ದಾರೆ, ವಾದಿರಾಜರಿದ್ದಾರೆ ಅಂತ ಗೌರವಿಸುವ ಸಂಪ್ರದಾಯ ನಮ್ಮದು. ಹಾಗಾಗಿ ಪಲಿಮಾರು ಸ್ವಾಮಿಗಳು ಅಂದರೆ ಪಲಿಮಾರು ಸ್ವಾಮಿಗಳು ಅಲ್ಲ, ಪಲಿಮಾರು ಸ್ವಾಮಿಗಳು ಇಸಿಕಲ್ಟು ಶ್ರೀ ಜಗದ್ಗುರು ಶ್ರೀ ಮಧ್ವಾಚಾರ್ಯರು, ಇಸಿಕಲ್ಟು ವಾದಿರಾಜರು, ಇಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಳು, ಪರಮ ಪೂಜ್ಯ ಪೇಜಾವರ ಶ್ರೀಪಾದರು, ಕೃಷ್ಣಾಪುರ ಮಠಾಧೀಶರು, ಅದಮಾರು ಮಠಾಧೀಶರು, ಎಲ್ಲ ಪೇಜಾವರ ಕಿರಿಯ ಶ್ರೀಪಾದರು, ಕಾನೀರು ಸ್ವಾಮಿಗಳು, ಸ್ವದೇ ಮಠಾಧೀಶರು, ಭಂಡಾರಿಕೆರೆ ಸ್ವಾಮಿಗಳು, ಕಾನೀರು ಸ್ವಾಮಿಗಳು, ಅದಮಾರ ಸ್ವಾಮಿಗಳು, ಎಲ್ಲ ಸ್ವಾಮಿಗಳು ಯಾರ್ಯಾರು ಈ ಮಹಾಭಾರತಕ್ಕೆ ಕೊಟ್ಟಿದ್ದಾರೆ ಅವರೆಲ್ಲ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಇದು ಪಲಿಮಾರು ಸ್ವಾಮಿಗಳಿಗೆ ಅಲ್ಲ ಈ ಕ್ರೆಡಿಟ್. ಅದು ಏನಿದ್ರೂ ಕೂಡ ನಮ್ಮ ಪೂರ್ವಾಚಾರ್ಯರ ಪರಂಪರೆಗೆ ಇದನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳ್ತಾ ಒಂದು ಮಾತು ನಾನು ಹೇಳ ಬಯಸ್ತೇನೆ. ಒಂದು ಜೇನು ಇದೆ, ಆ ಜೇನು ಸಿಗ್ತದೆ, ಬಹಳ ರುಚಿಕರಾಗಿರ್ತದೆ. ಆದರೆ ಆ ಜೇನು ಸಿಗಬೇಕಾದ್ರೆ ಆ ಜೇನು ನೊಣ ಇದ್ದ ಪುಷ್ಪಗಳನ್ನೆಲ್ಲ ಸುತ್ತಾಡಿ ಅಲ್ಲಿದ್ದ ಪುಷ್ಪವನ್ನೆಲ್ಲ ತಂದು ಆ ಜೇನು ನೊಣ ಒಂದು ರಾಶಿ ಮಾಡ್ತದೆ. ಹಾಗಾಗಿ ಇದು ಜೇನು ಅಂತ ನಾವು ಹೇಳ್ತೇವೆ. ಆದರೆ ಆ ಜೇನುವಿನಲ್ಲಿರುವುದು ಒಂದು ನೊಣದ ಒಂದು ಪುಷ್ಪದ ರಸ ಅಲ್ಲ, ಎಲ್ಲ ಪುಷ್ಪಗಳ ರಸ ಅದು ಸೇರಿದ್ದಕ್ಕೆ ಅದು ಜೇನು ಆಗಿದೆ ಅಂತ. ಇವತ್ತು ಮಹಾಭಾರತದ ಸಂಶೋಧನೆ, ಮಹಾಭಾರತದ ಪ್ರಕಟಣೆ ಅಂತಂದರೆ ಇದೊಂದು ಜೇನು. ಈ ಜೇನುವಿಗೆ ಈ ಜೇನು ನೊಣ ಎಲ್ಲ ಕಡೆ ಸುತ್ತಾಡಿದೆ, ಒಂದೊಂದು ಪುಷ್ಪದಲ್ಲಿಯೂ ಸುತ್ತಾಡಿ ಅಲ್ಲಿರತಕ್ಕ ಮಕರಂದವನ್ನೆಲ್ಲ ಹೀರಿ ತಂದದ್ದು. ಹಾಗಾಗಿ ಇದರದ್ದು ಏನು ಪಾತ್ರ ಇಲ್ಲ, ಅವರನ್ನು ಹೀರಿದ್ದು ಒಂದು ಪಾತ್ರ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತಾ ಎಲ್ಲ ವಿದ್ವಾಂಸರುಗಳು, ಒಬ್ಬೊಬ್ಬರನ್ನು ಹೇಳುವುದಿಲ್ಲ, ಎಲ್ಲ ವಿದ್ವಾಂಸರನ್ನು, ಎಲ್ಲ ಪರಮ ಪೂಜ್ಯರನ್ನು, ನಮ್ಮ ಗುರುಗಳನ್ನು, ನಮ್ಮ ಎಲ್ಲ ಪರಂಪರೆಯನ್ನು ಸ್ಮರಣೆ ಮಾಡ್ತಾ ಅವರೆಲ್ಲರಿಗೂ ಈ ಕೀರ್ತಿ ಸಲ್ತದೆ. ಇವತ್ತು ಏನು ಈ ಪುಸ್ತಕದ ಬಿಡುಗಡೆ ಆಗಿದೆ, ಇದರಲ್ಲಿ ಎಲ್ಲ ವಿದ್ವಾಂಸರು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರದ್ದು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಇದು ಏನಿದ್ರೂ ಕೂಡ ಸಂಶೋಧನೆ ಅಂತಂದರೆ ಅದು ವಿಶ್ವೇಶತೀರ್ಥರ ಸಂಶೋಧನೆಯೇ ಹೊರತು ಬೇರೆ ಏನೂ ಅಲ್ಲ. ಅವರಿಂದ ಅಧ್ಯಯನ ಮಾಡಿದ ವಿದ್ವಾಂಸರು ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆಯೋಧನ ಪುರಾಣಿಕರಿರ್ಬೋದು, ಶೇಷಗಿರಿ ಆಚಾರ್ಯರಿರ್ಬೋದು, ವಿಜೇಂದ್ರ ಆಚಾರ್ಯರಿರ್ಬೋದು, ಎಲ್ಲರೂ ಅದಕ್ಕೆ ಸಂಶೋಧನೆ ಮಾಡಿದ್ದಾರೆ ಅಂತಂದರೆ ಪರಮಪೂಜ್ಯರ ಇದರಲ್ಲಿ ಪಾತ್ರ. ಅವರು ಏನು ತಿದ್ದಿ ವಿದ್ಯೆಯನ್ನು ನೀಡಿದ್ದಾರೆ ಅದೇ ಈ ಪುಸ್ತಕದಲ್ಲಿ ಬಂದಿದೆ. ಹಾಗಾಗಿ ಅವರು ಹೊಗಳಿದರೆ ಅವರನ್ನೇ ಅವರು ಹೊಗಳಿಕೊಂಡಾಗೆ ಅಂತ ಇದನ್ನು ಹೇಳ್ತಾ ಈ ಎಲ್ಲ ಕೃತಿಯನ್ನು, ಇದರ ಹಿನ್ನೆಲೆಯಲ್ಲಿ ನಡೆದಿರತಕ್ಕಂತಹ ಎಲ್ಲ ಪರಿಶ್ರಮವನ್ನು ಅದನ್ನು ವಾದಿರಾಜರ ಗುರುಗಳ ಒಳಗೆ ಕೂತ ಶ್ರೀಮದ್ ಆಚಾರ್ಯರ ಒಳಗೆ ನಿಂತ ಆ ರಾಮ ಕೃಷ್ಣ ವೇದವ್ಯಾಸರಿಗೆ, ಉಡುಪಿಯ ಕೃಷ್ಣನಿಗೆ ಇದು ಕೃಷ್ಣಾರ್ಪಣ ಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಾ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಈ ರಥವನ್ನು ಮನೆಗೆ ಎಳ್ಕೊಂಡು ಹೋಗೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ. ನೆರೆದಿರುವ ಎಲ್ಲ ಪೀಠಾಧಿಪತಿಗಳಿಗೆ ಮಹಾಭಾರತದ ಗ್ರಂಥವನ್ನು ನೀಡಿ ಸತ್ಕರಿಸಬೇಕಾಗಿ ಪರ್ಯಾಯ ಶ್ರೀ ಪಲಿಮಾರು ಮಠದ ದಿವಾನರಾದ ಶ್ರೀ ವೇದವ್ಯಾಸ ತಂತ್ರಿಗಳನ್ನು ಪ್ರಾರ್ಥಿಸಿಕೊಳ್ತೇನೆ.
ಆಚಾರ್ಯರನ್ನು ನಮಗೆ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಮಹಾಭಾರತವನ್ನು, ವೇದವ್ಯಾಸರು ಕೊಟ್ಟಿರ್ತಕ್ಕಂತಹ ಮಹಾಭಾರತವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಅಷ್ಟ ಮಠಾಧೀಶರು, ಎಲ್ಲ ಮಠಾಧೀಶರಿಗೂ, ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಮಠಾಧೀಶರಿಗೂ, ಭಂಡಾರಕೇರಿ ಮಠಾಧೀಶರಿಗೂ, ಅದೇ ರೀತಿ ರಾಘವೇಂದ್ರ ತೀರ್ಥರಿಗೂ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದ ಅನಂತ ನಮನಗಳ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.